ಎಂಥ ಕಾಲ ಬಂತು ನೋಡಿ. ಸಿಲಿಂಡರ್ ತಂದು ಕೊಟ್ಟರೆ ಬಿರಿಯಾನಿ ಫ್ರೀ ಅಂತೆ. ಸಿಲಿಂಡರ್ ತಂದು ಕೊಟ್ಟರೆ ಬಿರಿಯಾನಿ ಫ್ರೀ ಅಂತ ಹೇಳಿ ಒಂದು ಕಮರ್ಷಿಯಲ್ ಸಿಲಿಂಡರ್ ತಂದು ಕೊಟ್ಟರೆ ಬರೋಬ್ಬರಿ ಒಂದು ತಿಂಗಳುಗಳ ಕಾಲ ಬಿರಿಯಾನಿಯನ್ನು ಫ್ರೀ ಕೊಡ್ತಾರಂತೆ. ಅಪಿತಪ್ಪಿ ನೀವೇನಾದರೂ 2 ಸಿಲಿಂಡರ್ ತಂದು ಕೊಟ್ಟರೆ ಒಂದು ದಿನಕ್ಕೆ 2 ಬಾರಿ ಒಂದು ತಿಂಗಳುಗಳ ಕಾಲ ಬಿರಿಯಾನಿ ಫ್ರೀ ಅಂತೆ. ಇದು ಹೊಸೂರಿನಲ್ಲಿರುವಂತಹ ಅಮ್ಮಾಯಿ ಮೆಸ್ನಿಂದ ಪೋಸ್ಟ್ ಅನ್ನು ಹಾಕಲಾಗಿದೆ. ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಹೋಟೆಲ್ನವರು. ಆ ಮೂಲಕವಾಗಿ ಈ ಸಿಲಿಂಡರ್ ಅಭಾವ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನೀವೇನಾದರೂ ಒಂದು ಕಮರ್ಷಿಯಲ್ ಸಿಲಿಂಡರ್ ತಂದು ಕೊಟ್ಟರೆ 1 ತಿಂಗಳುಗಳ ಕಾಲ ನಿಮಗೆ ಬಿರಿಯಾನಿ ಫ್ರೀ ಕೊಡ್ತೀವಿ ಅಂತ ಹೇಳಿ ಆ ಇನ್ಸ್ಟಾಗ್ರಾಮ್ನಲ್ಲಿ ಆ ಹೋಟೆಲ್ ಅವರು ಪೋಸ್ಟ್ ಮಾಡಿದ್ದಾರೆ. ಈಗ ಸದ್ಯ ಈ ಪೋಸ್ಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಚಂದನ ಕೊಡ್ತಾರೆ. ಚಂದನ, ಸಿಲಿಂಡರ್ ಕೊರತೆ ಇರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಇದನ್ನು ಹೊಸ ರೀತಿಯಲ್ಲಿ ಸೆಳೆಯೋ ಸಲುವಾಗಿ ಯಾವೆಲ್ಲ ರೀತಿಯಲ್ಲಿ ಪೋಸ್ಟ್ ಮಾಡಲಾಗ್ತಾ ಇದೆ? ಏನಿದು ಕ್ಯೂರಿಯಾಸಿಟಿ? ಬಹಳಷ್ಟು ಚೆನ್ನಾಗಿದೆ ಅಲ್ಲ ಇದು. ಎಕ್ಸಾಕ್ಟ್ಲಿ ಜಗದೀಶ್, ನೀವು ಹೇಳಿದ್ ಸರಿಯಾಗಿದೆ. ಅಂದ್ರೆ ಎಷ್ಟರ ಮಟ್ಟಿಗೆ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ ಅಂತ ಬಿಂಬಿಸೋಕೆ ಪೋಸ್ಟ್ ಹಾಕಿದಾರಾ ಅಥವಾ ನಿಜವಾಗ್ಲೂ ಬಿರಿಯಾನಿ ಕೊಡ್ತಾರಾ ಅಂತ ಇನ್ನು ಈ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಈ ಪೋಸ್ಟ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಂದ್ರೆ ಕೆಲವೊಂದಿಷ್ಟು ಜನ ಎಂತಹ ಕಾಲ ಬಂತು ನೋಡಿ ಸ್ವಾಮಿ ಅಂತೆಲ್ಲ ಕಮೆಂಟ್ ಹಾಕುವಷ್ಟು ಇದು ವೈರಲ್ ಆಗ್ತಾ ಇರುವಂತದ್ದು. ಅಂದ್ರೆ ನೀವು ಗಮನಿಸಬಹುದು, ಆ ಪೋಸ್ಟರ್ ಮೇಲೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ಈ ಒಂದು ಪೋಸ್ಟ್ ಮಾಡಿರೋದು ಹೊಸೂರು ಬಳಿ ಇರುವಂತ ಅಮ್ಮಾಯಿ ಮೆಸ್ ಅನ್ನುವಂತ ಒಂದು ಹೋಟೆಲ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದನ್ನ ಪ್ರಮೋಷನ್ಗೆ ಈ ಒಂದು ಪೋಸ್ಟ್ ಹಾಕಿದ್ದಾರೆ. ಏನಪ್ಪಾ ಅಂತ ಅಂದ್ರೆ, ಒಂದು ಕಮರ್ಷಿಯಲ್ ಸಿಲಿಂಡರ್ ಅನ್ನ ನೀವು ತಂದು ಕೊಟ್ರೆ 1 ತಿಂಗಳು ಸಂಪೂರ್ಣ ನಿಮ್ಗೆ 1 ಬಿರಿಯಾನಿ ಫ್ರೀ. ಅಂದ್ರೆ ಪ್ರತಿ ದಿನ 30 ದಿನ ಒಂದು ಹೊತ್ತು ಸಿಗುತ್ತೆ. 2 ಕಮರ್ಷಿಯಲ್ ಸಿಲಿಂಡರ್ ತಂದು ಕೊಟ್ರೆ ನಿಮಗೆ 2 ಹೊತ್ತು ಬಿರಿಯಾನಿ ಸಿಗುತ್ತೆ ಅಂತ. ಮಿನಿಮಮ್ ನೀವು ಒಂದು ಬಿರಿಯಾನಿನ ನೀವು 100 ರೂಪಾಯಿ ಅಂತ ತಿಳ್ಕೊಂಡ್ರು ಕೂಡ ತಿಂಗಳ ಪೂರ್ತಿ ಬಿರಿಯಾನಿ ಕೊಟ್ರೆ 3,000 ಆಗುತ್ತೆ. ಬಟ್ ಸಿಲಿಂಡರ್ ವ್ಯಾಲ್ಯೂ ಇರೋದು 1,500. ಅಂದ್ರೆ ಸಿಲಿಂಡರ್ ಅಭಾವ ಅಷ್ಟು ಮಟ್ಟಿಗೆ ಕ್ರಿಯೇಟ್ ಆಗಿದ್ಯಾ? ಹೋಟೆಲ್ ಮಾಲೀಕರು ಈ ಬಾರಿ ಎಷ್ಟು ಪ್ರಮಾಣದಲ್ಲಿ ಸಂಕಷ್ಟ ಅನುಭವಿಸ್ತಾ ಇದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಕ್ರಿಯೇಟ್ ಆಗುತ್ತೆ. ಸದ್ಯಕ್ಕಿದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರ, ನಿಮ್ಮೆಲ್ಲ ಮಾಹಿತಿಯಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.